ಉಡಾಲ ಕಪಲ್ಸ್. ನಮಸ್ಕಾರ ರೀ ದೊಡ್ಡ ಮಂದಿಗೆ, ಎಲ್ರು ಹೆಂಗಿದ್ರಿ? ಚಲೋ ಅದ್ರಿ ಅನ್ಕೋತೀನಿ. ಇವತ್ತಿನ ವಿಶೇಷ ಬ್ಲಾಗ್ ಏನಂದ್ರ ನಮ್ಮ ಊರ್ ಕಡೆ ನಾವು ಪೈನ ಬೆಳ್ಸಾಕ फिर से आ गए रे बाबा, इधर जहर खाने का पैसा नहीं है, तू जा रे यार तू कुछ ಇನ್ನ ಊರಿಂದ ಬಂದು ಒಂದ 15-20 ದಿವಸನೂ ಆಗಿಲ್ಲ. समझ रहे हो आप? ಆಲ್ರೆಡಿ ಮತ್ತೆ ಊರಿಗೆ ಹೊಂಟಿವಿ. ಯಾಕಪ್ಪ ಅಂದ್ರ ಊರಾಗ ಎಲೆಕ್ಷನ್ ಐತ್ರಿ, ಎಲೆಕ್ಷನ್ ಹಾಕಕ್ ಹೋಗ್ಬೇಕ್ರಿ, ವೋಟ್ ಹಾಕಕ್ರಿ. ನಮ್ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ವೋಟ್ ಹಾಕಕ್ ಹೋಗ್ಬೇಕು. ಮತ್ತ ಅದ್ರ ಸಂಬಂಧ ಈಗ ಮತ್ತ ಹೊಂಟಿವ್ರಿ. ಏನನ್ನವ ನಿನಗ? ನೀರ್ ಬೇಕಂತ ಫೋನ್ ಬೇಕ ನನ್ನವ? ನೀರ್ ಬೇಕಾ? ಕೊಡಿಸ್ತೀನಿ ಬಾಲ್, ಮುಂದೆ ಕೊಡಿಸ್ತೀನಿ ಬಾಲ್ ನೀರ್. ಅದಕ್ಕ ಈಗ ಮತ್ತೆ ನಾವು ಊರಿಗೆ ಹೊಂಟಿವಿ. ಈಗ गाड़ी स्टार्ट कर। ಬೆಂಗಳೂರಿಗೆ ಬಾ ಹೇಳೋಣ, ಮತ್ತೆ ನಮ್ಮ ಊರಿಗೆ ವಿಲೇಜ್ಗೆ ಹಾಯ್ ಅನ್ನೋಣ. ಅದಕ್ಕೆ ಬರ್ರಿ ಹೋಗಿ ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈಗ ರಿಲೇಟಿವ್ಸ್ ಮಾತ್ರ ಬಂದಿತ್ತೀವ್ರಿ. ಈಗ ಟ್ರೈನ್ ಐತಿ, 9:15 ಟ್ರೈನ್ ಐತಿ, 8:45 ಆಗೈತಿ. ಇನ್ನೊಂದು 10 ನಿಮಿಷ ಐತಿ, ಹೋಗೋಣ. ಮತ್ತೆ ನಿಮ್ಗೆ ಟ್ರೈನು ಈಗ ಬಂತ್ರಿ, 10 ನಿಮಿಷ ಲೇಟ್ ಆಯ್ತು. ಈಗ 9:00 ಬರೋದಾಗಿತ್ತು, 9:40 ಬಂದೈತಿ. ಹಂಗ ಎಲ್ಲ ಟ್ರೈನ್ ಹತ್ತಿದ್ವಿ. ನಾನು ಹೆಂಡತಿ ಮುಂದೆ ಕೂತಾಳ, ಬಂದ್ಬಿಟ್ಟು ನೋಡ್ರಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಟ್ಟು ನಾನು ಬಿಟ್ಟಿರಂಗೆ ಇಲ್ಲಕ್ಕಿ. ಮತ್ತೆ ಹೌದ್ರಿ, ಹೌದು ಬಿಟ್ಟಿರಂಗಲ್ಲ, ಇವ್ರ ಮಾತ್ರ ಬಿಟ್ಟಿರ್ತಾರ. ಏನಂತ ಇವತ್ತು ಹೆಂಡತಿ ಬಿಟ್ಟು ಗಂಡ ಇರ್ಬೇಕು. ಅಯ್ಯೋ ನಾನ್ ಸತ್ತೋಯ್ತೀನಿ ಕಣಣ್ಣ, ಅಣ್ಣ ನನ್ನ ಕೈಲಾಯ್ತಾ ಇಲ್ಲ. ಮತ್ತೆ ಚಿನ್ನ ನೀವಂತೂ ಬಿಟ್ಟಿರಂಗಿಲ್ಲ, ಗಂಡ ಬಿಟ್ಟಿರ್ತಾರ. ಮಗಳಲ್ಲಿ ಮಗಳು ಊಟ ಮಾಡಿಸಿದಿಲ್ಲ ಮಾಡಿಸ್ಬೇಕು. ಮತ್ತ ನಿಮ್ಗೆಲ್ರು ಊಟ ಆಗೈತಲ್ರಿ? ಊಟ ಆದ್ರ ಹಂಗ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡ್ರಿ. ಬಂತ್ರಿ ಟ್ರೈನ್ 10 ನಿಮಿಷ ಲೇಟ್ ಆಗಿ ಬಂತು. ನಮ್ಮ ಮೇಡಮ್ ಸ್ವಲ್ಪ ಎಲ್ಲ ಮುಗಿಸ್ಕೊಂಡ್ರ. ನನ್ನ ಮಗಳು ಮುಂದೆ ಕೂತಾಳ್ರಿ. ಅಕ್ಕಿ ಇವತ್ತು ಯಾಕೆ ಆಟ ಮಾಡಾಕತ್ತಿಲ್ಲ, ಮುಂದೆ ಕುಂತಾಳ, ಅಲ್ಲಿ ಆಟ ಆಡಕತ್ತಾಳ, ಎಲ್ರು ಮಾಡಾಕತ್ತಾಳ. ಅದಕ್ಕೆ ಇಲ್ಲಿ ನಮ್ಮ ಮೇಟಿ ಏನು ಜೂನಿಯರ್ ಏನಾದ ಅಂದ್ರು ಇಬ್ರು ಕಪಲ್ಸ್ ಸೇರಿ, ಯಾವ್ದು UK ಊರ ಕಪಲ್ಸ್ ಸೇರಿ ಹೆಂಗಾರು ಟ್ರೈನ್ ಹತ್ತೀವ್ರಿ. ಮತ್ತೆ ನಮ್ಮ ಊರಿಗೆ ಹೊಂಟಿವಿ. ಏನಂತಾರ ನೋಡ್ರಿ ನಮ್ಮ ಮೇಡಮ್ ಅವ್ರು. ಏನು ಇಲ್ರಿ, ಮನೆ ಹೋಗಿ ರೀಚ್ ಆರಾಮಾಗಿ ರೀಚ್ ಆದ್ರೆ ಸಾಕು ಅಷ್ಟೇ. ನಿದ್ದೆ ಮಾಡಂಗಿಲ್ಲ. तू समझा? हाँ नहीं तू समझा नहीं. ನಿದ್ದೆ ಮಾಡಿದ್ರೆ ಕಳ್ರು, ಯಾಕಲ್ರಿ ಮಕ್ಕಳು ಕಳ್ರು, ಬ್ಯಾಗ್ ಕಳ್ರು, ಇವತ್ತವರೆಲ್ಲ ಇರ್ತಾರಲ್ಲ, ನಿದ್ದೆನೇ ಬರಂಗಿಲ್ಲ. ಜೋರಾಗಿ ಮಾತ್ರ ಗಂಟ್ಲದಾಗ ಏನ್ ಸಿಕ್ಕೊಂಡೈತೇನ? ಇದು ಮಾತಾಡ. ಬ್ಯಾಗ್ ಕಳ್ರು, ಜೇಬಿನ ಕಳ್ರು ಎಲ್ಲ ಇರ್ತಾರ್ರಿ. ಅದರ ಸಂಬಂಧ ನಮ್ಮ ಮನೆಯೆಲ್ಲ ಬಿಟ್ಟು ಈಕಿನ ಹೋಗ್ಬೇಕಿನ ತಿಳಿ ಮಾಡ್ಕೊಂಡು ಹೋಗ್ತಾರ. ಹೌದ್ರಿ. ಸರಿ ರೀ, ಮತ್ತ ಒಳಗೆ ಹೋಗೋಣ ಬರ್ರಿ. ನಾವು ಊಟ ಮಾಡ್ತೀವಿ. ಈಗ ಊಟ ಮಾಡಿ ನೋಡೋಣ. ಈಗ ಒಳಗಂತೂ ಸೆಕ್ಕಿ ತಡ್ಕೊಳಕ್ ಆಗೋದ್ರಿ. ಅದಕ್ಕೆ ಈಗ ಹೊರಗೆ ಬಂದಿನ ಸ್ವಲ್ಪ ಹೊರಗೆ ಬಂದು ಸೆಕ್ಕಿ ಮುಗಿಸ್ಕೊಂಡ. ಅಂದ್ರು ಇವತ್ತು ಟ್ರೈನ್ ಭಾಳ ಲೇಟ್ ಆತ್ರಿಪ್ಪ. 10 ನಿಮಿಷ ಲೇಟ್ ಆಗಿದ್ದಕ್ಕೆ ಬೇಜಾರ ಹಾಕತ್ತ. ಅಂದ್ರು ಬೆಂಗಳೂರಿಗೆ ಬಂದು ಇವಾಗ ಒಂದು 10-15 ದಿವಸ ಆತ. ಮತ್ತೆ ತಿರ್ಗಾ ಊರಿಗೆ ಹೋಗೋದಂದ್ರ ಭಾಳ ಬೇಸರ ಆಕತ್ರಿಪ್ಪ. ಯಾಕಂದ್ರೆ ಈ ಕಡೆ ನನ್ನ ಕೆಲಸ ರಜೆ ಹಾಕಬೇಕು, ಆಮೇಲೆ ಮತ್ತ ನಮ್ಮ ಆಫೀಸ್ ಒಳಗೆ ರಜೆ ಹೇಳ್ಕೋಬೇಕು, ಮತ್ತೆ ತಿರ್ಗಾ ನನ್ನ ಸ್ಟೂಡೆಂಟ್ಗಳಿಗೆಲ್ಲ ಭಾಳ ಕೆಲಸ ಹದಗೆಡಿ ಬರ್ತಾವ ನನಗೆ. ಯಾಕಪ್ಪ ಅಂದ್ರೆ ಈಗ ಹೋಗಬೇಕಾಗತ್ರಿ ಊರಿಗೆ. ಎಲೆಕ್ಷನ್ ಅಂದ್ಮೇಲೆ ಓಟ್ ಹಾಕಬೇಕ್ರಿ, ನಮ್ಮ ಹಕ್ಕು ಏನಂತೇಳಿ ತೋರ್ಸಬೇಕ್ರಿ. ಏನ್ ಮಾಡಿದ್ರಿ, ಪ್ರತಿಯೊಬ್ರು ಓಟ್ ಹಾಕ್ರಿ. ಯಾಕಂದ್ರೆ ನಮ್ಮ ಹಕ್ಕನ್ನ ನಾವ ಕೇಳಿ ತಿಳ್ಕೊಬೇಕು. ಅದ್ರ ಸಲುವಾಗಿ ನಾ ಹೇಳಕತ್ತೀನಿ, ಪ್ರತಿಯೊಬ್ರು ಓಟ್ ಹಾಕಿ. ಆದ್ರೆ ಯಾರಂತ ಹೇಳ್ಬಿಟ್ಟು ನಿಮಗ ನಂಬಿಕೆ ಇರೋರು, ನಿಮ್ಮ ಊರಿಗೆ ಯಾರು ಚೆನ್ನಾಗಿ ಕೆಲಸ ಮಾಡ್ತಾರ ಅಂಥವ್ರಿಗೆ ಓಟ್ ಹಾಕ್ರಿ. ಯಾಕಂದ್ರೆ ನಮ್ಮ ಹಕ್ಕು ನಾವ ತಿಳ್ಕೊಬೇಕಾಗತ್ತಲ್ಲ, ಅಂಥವ್ರಿಗೆ ಓಟ್ ಹಾಕ್ರಿ. ಎಲ್ರು ಚೆನ್ನಾಗಿ ಸಮಾನತೆ ಕಾಣೋ ಥರ ಒಬ್ಬ ಮುಖ್ಯಸ್ಥ ಬೇಕೇ ಬೇಕು. ಅಂಥವ್ರಿಗೆ ನೋಡಿ ಓಟ್ ಹಾಕೋದು ನೋಡ್ರಿ. ಯಾಕಂದ್ರೆ
ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ, ನಿಮಗೆ ಎಲ್ಲ ಗೊತ್ತಿರ್ತೈತಿ ನಮ್ಮ ಹಕ್ಕನ್ನು ಹೆಂಗೆ ಪಡ್ಕೋಬೇಕು ನಾವು ಹೆಂಗೆ ಅಂತೇಳಿ ನಿಮ್ಗೆ ಗೊತ್ತಿರ್ತೈತಿ. ಅದಕ್ಕೆ ನಾನು ಹೇಳಾಕತ್ತೀನಿ. ನಾ ಹೇಳೋದ್ರಿಂದ ಏನೋ ತಪ್ಪಾಗಿದ್ರೆ ದಯವಿಟ್ಟು ಅಲ್ಲೇ ಕ್ಷಮಿಸ್ರಿ, ಬೇಜಾರಾಗಬೇಡ್ರಿ. ಇದು ಉದ್ದೇಶಪೂರ್ವಕವಾಗಿ ಮಾತಾಡಿದ್ದಲ್ಲ, ಏನೋ ನನ್ನ ಮನಸ್ಸಿಗೆ ಅನ್ನಿಸ್ತು ನಾನು ಹೇಳಿದ್ದೀನಿ. ಆಮೇಲೆ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿರಿ. ದಯವಿಟ್ಟು ವಿಡಿಯೋ ಯಾರೂ ನಂದು ವ್ಯೂಮ್ಸ್ ಬರಾಕತ್ತಿಲ್ಲ, ಯಾರೂ ನನಗೆ ಸಪೋರ್ಟ್ ಮಾಡಾಕತ್ತಿಲ್ಲ. ದಯವಿಟ್ಟು ಹೇಳಾಕತ್ತೀನಿ ರೀ, ನಿಮ್ಮ ಮನೆ ಮಕ್ಕಳಂಗೆ ಉಡಾಳ ಕಪಲ್ಸ್ ಚಾನಲ್ ನಿಜ ಹೇಳ್ತೀನಿ. ನಾನು ಉಡಾಳ ಕಪಲ್ಸ್ ಚಾನಲ್ಲು ಸಾಕಷ್ಟು ಇಂಪ್ರೂವ್ಮೆಂಟ್ ಆಗಿಬಿಡ್ತು. ಹಂಗೆ ಜಿಮೇಲ್ ಅಕೌಂಟು ಡಿಲೀಟ್ ಆಯ್ತು ಅಂತೇಳಿ ಒಂದು ಸ್ವಲ್ಪ ಬೇಜಾರಲ್ಲ ಆಗತೈತಿ. ಅದು ಇವಾಗ ಇದು UK ಉಡಾಳ ಕಪಲ್ಸ್ ಹೋಗ್ತಾ ಇಲ್ರಿ, ಮೂಮೆಂಟ್ ಆಗ್ತಿಲ್ಲ ಚಾನಲ್ಲು, ಯಾರು ಇನ್ನೂ ಬರ್ತಿಲ್ಲ. ಐ ಮೀನ್ ಹೇಳ್ಕೊಳಕ್ ಆಗವಲ್ದ್ರಿ. ಯಾಕಪ್ಪ ಅಂದ್ರೆ ಒಂಥರ ಫೀಲಿಂಗ್ ಜಾಸ್ತಿ ಆಗತೈತಿ ನನಗೆ. ಯಾಕೆ ಫೀಲಿಂಗ್ ಜಾಸ್ತಿ ಆಗತ್ತಪ್ಪ ಅಂದ್ರೆ ಈಗ ಒಂದು ಯೂಟ್ಯೂಬ್ ಚಾನಲ್ ನಂದು ಅದು ಅಕೌಂಟು ರಿಕವರಿ ಮಾಡೋಕ್ಕಾಗವಲ್ದ್ರಿ. ನಾನು ಎಷ್ಟೆಲ್ಲ ಟ್ರೈ ಮಾಡಾಕತ್ತೀನಿ, ನನ್ನ ಕೈಲಿ ಆದಷ್ಟು ಎಲ್ಲ ಪ್ರತಿಫಲ ಎಲ್ಲ ಕೊಟ್ಟು ಟ್ರೈ ಮಾಡಾಕತ್ತೀನಿ, ಒಟ್ಟ ಅಕೌಂಟ್ ನನಗೆ ಸಿಗೋವಲ್ದ್ರಿ. ನನಗೆ ಹಿಂಗಾಗಿ ಸಿಕ್ಕಾಪಟ್ಟೆ ಬೇಜಾರಲ್ಲಾಗತ್ತೈತಿ. ಇನ್ನೊಂದು ನಮ್ಮ ಜನಗಳು ನಮ್ಮ ಕನ್ನಡಿಗರಿಗೆ ಸಪೋರ್ಟ್ ಮಾಡೋವಲ್ರು. ಐ ಮೀನ್ ಎಕ್ಸ್ಪೆಷಲಿ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ. ದಯವಿಟ್ಟು ನಾ ಕೇಳ್ಕೊಳ್ಳೋದು ನಮ್ಮ ವಿಡಿಯೋನು ಸಪೋರ್ಟ್ ಮಾಡಿರಿ, ನಿಮಗೆ ತಿಳಿದವ್ರಿಗೆ ಶೇರ್ ಮಾಡಿರಿ. ಹಂಗೆ ನಮ್ಮ ಪುಟ್ಟ ಜನತೆಗೆ ನಾನು ಹೇಳೋದು ಇದೊಂದು ವಿಡಿಯೋ. ಯಾಕಂದ್ರೆ ಈಗ ನಮ್ಮ ಕನ್ನಡಿಗರಾಗಿ ನಾವು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ಲಿಕ್ಕಂದ್ರೆ ನಮಗೂ ಬೇಜಾರಾಗೈತಿ. ಹಂಗಂತ ಹೇಳ್ಬಿಟ್ಟು ನೀವು ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿ ನಮಗೆ. ನಾವು ಒಂದು ಸ್ವಲ್ಪ ಎಲ್ರಿಗೆ ಕಣ್ಣಿಗೆ ಕಾಣೋ ಥರ ನೋಡ್ಕೋರಿ. ನಾನು ಕೇಳ್ಕೊಳ್ತಿದ್ದ ನಿಮಗೆ. ನನಗೆ ನಿಜ ಹೇಳ್ತೀನಿ, ನನಗೆ ಸಿಕ್ಕಾಪಟ್ಟೆ ಬೇಜಾರಾಗತ್ತದ. ಹೊಡ್ಯಾಕತ್ರಿ ಅಲ್ಲಾರಾಮ್ ಹೊಡ್ಯಾಕತ್ರೆ ಕೊಂಡ್ರೆ ಮತ್ತೆ ಟ್ರೈನಿಗೆ ಹೊತ್ತೀನಿ. ಮೆಸೇಜ್ ಹೊಡ್ಯಾಕತ್ರಿ ಕಂಡಕ್ಟ್ರ್. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಕಂಡಕ್ಟರ್ ಅಲ್ಲ, ಸಾರಿ, ಇನ್ಫಾರ್ಮೇಶನ್ ಅಲ್ಲ. ನಮ್ಮ ಟ್ರೈನ್ ಚೆಕ್ಕರ್ ವಿಜಿಲ್ ಹೊಡ್ಯಾಕತ್ರೆ. ಮತ್ತೆ ನಿಮಗೆ ನಮ್ಮ ಊರಿಗೆ ಹೋದ್ಮೇಲೆ ಸಿಗ್ತೀನಿ ರೀ. ಬಂದಿರಿ ಫೈನಲ್ ಮನೆಗೆ. ಟೈಮ್ ನೋಡ್ರಿ, ಎಷ್ಟು ಗಂಟೆ ಆಗದ? 11 ಗಂಟೆ ಆಗದೆ, 10:30 ಬಂದಿರಿ. ನೈಟ್ ಎಲ್ಲ ಫುಲ್ ಜರ್ನಿ, ಸೀಟ್ ಸಿಗಲಿಲ್ಲ ರೀ, ಭಾಳ ತ್ರಾಸ ಪಟ್ಟಿವಿ ರೀ. ಮತ್ತು ನೋಡ್ರಿ ನನ್ನ ಮಗಳು ಫುಲ್ಲು ಸೆಟ್ಲ್ ಆಗ್ಬಿಟ್ಟವ್ರ ಅಜ್ಜಿ ಜೊತೆ. ಸಣ್ಣ ನೋಡಿ, ಫುಲ್ ಸೆಟ್ಲ್ ಅವ್ರ ಅಮ್ಮನ ಜೊತೆ, ಅಜ್ಜಿ ಜೊತೆ. ಅಜ್ಜಿನು ಸರ್ ನಾಷ್ಟ ಮಾಡಿದ್ರಿ? ಮಾಡಿದ್ರಾ ಅಜ್ಜಿ? ನಿಮ್ದು ಇಲ್ಲ. ನಮ್ಮದು ವೋಟಿಂಗ್ ID ಎಲ್ಲ ರೆಡಿ ಆಗದ್ರಿ, ಎಲ್ಲ ರೆಡಿ ಮಾಡಿಸ್ಕೊಂಡು ಈಗ ಹೋಗೋದ್ರಿ. ಮತ್ತು ಸಿಗ್ತೀನಿ ನಿಮಗೆ ಮುಂದಿನ ಬ್ಲಾಗಿಗೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ರೀ. ಟೇಕ್ ಕೇರ್, ಬಾಯ್ ಬಾಯ್.